ಏನು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹಾಯ್. ಓಪನಿಂಗಲ್ಲೇ ಮಧ್ಯಕ್ಕೆ ಹೋಗಿ ಸಿಗಾಕೊಂಡ್ಬಿಟ್ಟಿದೆ ಲಾರಿ, 2 ಮಧ್ಯಕ್ಕೆ ಹೋಗಿ. ಎಲ್ಲರಿಗೂ ವೆಲ್ಕಮ್ ಟು 365 ಡೇಸ್ ವಿತ್ ಯಕ್ಷ. ಇವತ್ತಿನ ವ್ಲಾಗ್ ಬಂದು ಆ್ಯಂಡ್ ಜನರಲ್ ವ್ಲಾಗ್ ಅಂದರೆ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ವೀಕೆಂಡ್ ಬೇರೆ, ಎಲ್ಲ ಪಾರ್ಟಿ ಗಿರ್ಟಿ ಅಂತ ಹೋಗ್ತಾ ಇರ್ತಾರೆ. ಬಟ್ ನಾವು ಕೆಲಸ ಅಂತ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲೋ ರೈಟ್ ತೋರಿಸ್ತಾ ಇತ್ತಲ್ಲ ಗುರು, ಎಲ್ಲೂ ರೋಡೇ ಇಲ್ಲ. ಕಾಂಪೌಂಡ್ ರೋಡೇ ರೈಟಾ? ನಮ್ಮನ್ನ ಹತ್ರಕ್ಕೆ ಬಂದ್ಬಿಟ್ಟಿದ. ಓಹೋ ಯಾವ್ದು ಗುರು ಇದು? ಆಫ್ ರೋಡು. ನಮ್ಮನ್ನು ಇಲ್ಲಿ ಯಾವುದೋ ರೈಡ್ ತೋರಿಸ್ತೈತೆ. ಅಯ್ಯೋ ಯಾಕೋ ಇವತ್ತು ದಿನ ಹಿಂಗೆ ಸ್ಟಾರ್ಟ್ ಆಗೋಯ್ತಲ್ಲ. ಅಲ್ಲಿ ನೋಡಿದ್ರೆ 2 ಲಾರಿ ಮಧ್ಯಕ್ಕೆ ಸೇರ್ಕೊಬಿಟ್ಟೆ. ಇಲ್ಲಿ ನೋಡಿದ್ರೆ ಯಾವುದೋ ಒಂದು ದೊಡ್ಡ ಕುಂಪೆಗೆ ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ. ಓ ಮಾರ್ಕೆಟ್ ಗುರು ಇದು. ಇಲ್ಲ ಲಾರಿ ಅನ್ಲೋಡಿಂಗ್ ಅನಿಸುತ್ತೆ ಗೋಡನ್ಗೆ, ಏನೋ ಇದೆ ಅಲ್ಲಿ ಒಳಗಡೆ. ಸೊ ಇವತ್ತೊಂದು ರ್ಯಾಂಡಮ್ ವ್ಲಾಗು. ಈ ವ್ಲಾಗ್ ಬಂದು ನಾನು ಇವತ್ತು ಒಂದು ಶೂಟ್ಗೆ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಓನ್ಲಿ ಬಿಕಾಸ್ ಈಗ ಹಬ್ಬಗಳು ಬರ್ತಾ ಇದೆ. ಇಂಡಿಪೆಂಡೆನ್ಸ್ ಡೇ, ವರಮಹಾಲಕ್ಷ್ಮಿ ಹಬ್ಬ, ರಕ್ಷಾಬಂಧನ್ ಅಂತ. ಇದಕ್ಕೆಲ್ಲ ನಾವು ಫಸ್ಟೇ ಪ್ರಿಪೇರ್ ಆಗಬೇಕು. ಸುಮಾರು ಜನ ಕೇಳ್ತಾ ಇರ್ತೀರಲ್ವ, ಇವತ್ತು ಉತ್ತರ ಸಿಗುತ್ತೆ ನೋಡಿ. ಅದು ಬ್ರೋ ಶೂಟಿಂಗು ಈಗ ಹಬ್ಬಗಳಿದ್ದಾಗ ಅವತ್ತು ಎಪಿಸೋಡ್ ಆಗ್ತಿರಲ್ಲ, ಅದು ಯಾವಾಗ ಶೂಟ್ ಮಾಡ್ತೀರಾ, ಅವತ್ತೇ ಶೂಟ್ ಮಾಡ್ತೀರಾ ಅಥವಾ ಅವತ್ತೊಂದು ಹಿಂದಿನ ದಿನ ಶೂಟ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತೀರ ನೋಡಿ. ಹಬ್ಬಕ್ಕೆ ಇನ್ನೂ ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕಿನ್ನೂ ಎಷ್ಟು ದಿವಸ ಇದೆ? ಇವತ್ತು 3ನೇ ತಾರೀಕಾ? ಇವತ್ತು 3ನೇ ತಾರೀಕು. ಇನ್ನೂ 12 ದಿವಸ ಇದೆ. 12 ದಿವಸ ಇದೆ. ಬಟ್ ಆಗಲೇ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಅದ್ರ ನೆಕ್ಸ್ಟ್ 2 ದಿನಕ್ಕೇ ರಕ್ಷಾಬಂಧನ್ ಇದೆ. ಸೊ ಈ 3ದು ಒಂದೊಂದು ಕಾನ್ಸೆಪ್ಟ್ ಮಾಡಿಕೊಂಡು ಎಲ್ಲ ಆರ್ಟಿಸ್ಟ್ ಹತ್ರನೂ ಹೋಗಿ ಶೂಟ್ ಮಾಡ್ಕೊಂಡು ಬರೋದು. ಬಿಕಾಸ್ ಆ ಹಬ್ಬದ ದಿನ ಆ ಆರ್ಟಿಸ್ಟು ವಿಶಸ್ ಹಾಕಬೇಕು ಜನಕ್ಕೆ ಅಂತ ಹೇಳಿ. ಅಯ್ಯೋ ವಿಂಡ್ಶೀಲ್ಡ್ ಕ್ಲೋಸೇ ಮಾಡೋಕ್ಕಾಗ್ತಾಯಿಲ್ಲ, ಕ್ಯಾಮ್ರಾ ಫುಲ್ ಕವರ್ ಆಗ್ತಾಯಿದೆ ಗುರು. ಅಯ್ಯೋ ಅಮ್ಮ ಆಯಿತು. ಏನಾರು ಒಂದು ವ್ಯವಸ್ಥೆ ಮಾಡಲೇಬೇಕು ಗುರು, ಇಲ್ಲ ಕ್ಯಾಮ್ರಾ ಲೆನ್ಸ್ ಹೊಡೆದು ಹಾಕ್ಬಿಡ್ತೀನಿ ನಾನು. ಹಿಂಗೆ ರಪ್ ಅಂತ ಅಮುಕ್ತೀನ, ಹೊಡೆದೋಗ್ಬಿಡುತ್ತೆ ಪಕ್ಕ. ಅಣ್ಣ ಹೋಗ್ಬಿಡ್ತೀನಿ. ಏನು ಹತ್ರ ನಿನಗೆ? ಸೆಟ್ ಬಂದು ವಂಡ್ರಲಾಯಿಂದ ಒಂದು 5 ಕಿಲೋಮೀಟ್ರ್ ಯಾವುದೋ ಹಳ್ಳಿ ಹತ್ರ ಇರೋದು. ಆ್ಯಂಡ್ ಸೆಟ್ ಮಾತ್ರ, ಆ ಮನೆ ಮಾತ್ರ ಸಕ್ಕತ್ತಾಗಿದೆ. ಆ ಶೂಟಿಂಗ್ ಲೊಕೇಶನ್ ಮನೆ ಮಾತ್ರ ನಿಮಗೆ ತೋರಿಸ್ತೀನಿ ನಾನು ಅದನ್ನು. ಆ್ಯಂಡ್ ಅದಕ್ಕೆ ಮೇನ್ ರೋಡಲ್ಲೂ ಹೋಗ್ಬೋದು. ಕೆಂಗೇರಿ ಅಥವಾ ನಾಗರಬಾವಿ ಕೆಂಗೇರಿ ಮೇಲೆ ಹೋಗಿ ಬಿಡ್ಜಿಗೆ ಹೋಗಿ ಎಂಟ್ರಿ ಆಗ್ಬೋದು. ಬಟ್ ಏನಂತ ಅಂದರೆ ಇವತ್ತೇನೋ ಒಂದು ಈವೆಂಟ್ ಏನೋ ನಡೀತಾ ಇದೆ ಆ ರೋಡಲ್ಲಿ, ರ್ಯಾಲಿ ಏನೋ ನಡೀತಾ ಇದೆ. ಸೊ ಫುಲ್ ಬ್ಲಾಕು. ಆ್ಯಂಡ್ ಯೂಶಲಿ ಈವೆಂಟ್ ಇಲ್ಲದೇ ಇದ್ದರೂ ನಾನು ಈ ರೋಡಲ್ಲೇ ಹೋಗ್ತಾ ಇದ್ದೆ, ಬಳಸ್ಕೊಂಡು ಔಟ್ಸ್ಕರ್ಟ್ಸಲ್ಲೇ ಹೋಗ್ತಾ ಇದ್ದೆ ಹಳ್ಳಿಗಳ ಮೇಲೆ. ಓನ್ಲಿ ಬಿಕಾಸ್ ಯಾಕೆ ಅಂತ ಅಂದರೆ ಈಗ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮಾತ್ರ ಈ ಥರ ಇರುತ್ತೆ ಅಷ್ಟೇ. ಅದಾದಮೇಲೆ ಪೂರ ಹಳ್ಳಿ, ಫುಲ್ಲು ಖಾಲಿ, ಏನು ತೊಂದರೆ ಇರೋಲ್ಲ. ಆರಾಮಾಗಿ ಪೀಸ್ಫುಲ್ಲಾಗಿ ಒಂದು ರೈಡ್ ಆಗುತ್ತೆ. ಅಲ್ಲಿ 37 ಕಿಲೋಮೀಟರ್ಸ್ ಆದರೂ ಹೋಗೋದಕ್ಕೆ 1 hour 45 minutes ತೋರಿಸುತ್ತೆ ಯೂಶಲಿ ಮ್ಯಾಪಲ್ಲಿ. ಬಟ್ ಇಲ್ಲಿ 1 hour ಅಲ್ಲಿ ಹೋಗುತ್ತೆ ಅಂತ ತೋರಿಸುತ್ತೆ. ಬಟ್ ಇನ್ನೂ ಬೇಗ ಹೋಗ್ತೀವಿ. ನಾನು ಫೋನಲ್ಲಿ ಮಾತಾಡ್ಕೊ ಹೋಗ್ತಾ ಇದ್ದ. ಇವ್ನು ಯಾರು ಲಾರಿ, ಇವನು ಹುಚ್ಚು ನನ್ನ ಮಗಂತಾರೆ ಓಡಿಸ್ತವನೇ, ಹುಚ್ಚುಚ್ಚನಂಗೆ ಓಡಿಸ್ತವ್ನು ಗುರು ಇವನು. ತಿಂಡಿ ಬೇರೆ ಮಾಡಿಲ್ಲ, ತಿಂಡಿ ಬೇರೆ ಮಾಡಬೇಕು. ಏನಾರ ಒಳ್ಳೆ ಹೋಟ್ಲು ಸಿಕ್ಕಿದ್ರೆ ಇಲ್ಲೇ ಅಂದರೆ ಆ ಸಿಟಿ ಒಳಗಡೆ ತಿಂದು ಬೇಜಾರಾಗಿ ಹೋಗಿರೋದು ಗುರು. ಅದಕ್ಕೆ ಈ ಕಡೆ ಎಲ್ಲರ ಒಂಚೂರು ಒಂದು ಸಿಟಿಯಿಂದ ಒಂದು 10 ಕಿಲೋಮೀಟ್ರ್ ಈಚೆಗೆ ಬಿಡೋಕೆ ಬಂದರೆ ಯೂಶಲಿ ಔಟ್ಸ್ಕರ್ಟ್ಸಲ್ಲಿ ಒಂದಷ್ಟು ಹಳ್ಳಿಗಳು ಅಥವಾ ಊರುಗಳು ಸಿಗುತ್ತೆ. ಸೊ ಅಲ್ಲೆಲ್ಲ ಊಟ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತು ಯಾವ ಹೋಟೆಲಲ್ಲಿ ನಮ್ಮ ಅನ್ನದ ಋಣ ಬರೆದಿರುತ್ತೆ ಅಂತ. ಅಯ್ಯಯ್ಯೋ ಅಣ್ಣ ಇಂಡಿಕೇಟ್ರ್ ಹಾಕಿದ್ಯಾ? ನೋಡೇ ಇಲ್ಲ ಅಣ್ಣ, ವೆರಿ ಸಾರಿ. ಪಪ್ಪಿ ಹೋಗಿ ಸೈಡ್ಗೆ. ಅಯ್ಯಯ್ಯೋ ಮ್ಯಾಪ್ ಬೇರೆ ಮಾಫ್ ಆಗ್ಬಿಟ್ಟೈತೆ. ಗೂಗಲ್ ಅಕ್ಕ ಯಾಕೆ ನಾನು ನೋಡ್ಕೊಂಡೆ ಎಲ್ಲ ಮರ್ತೇ ಬಿಟ್ಟಿದ್ದೀನಿ. ಆ್ಯಂಡ್ ಏನು ಹೇಳ್ತಾನೆ ಇಲ್ಲ, ಟರ್ನ್ ರೈಟ್ ಟರ್ನ್ ಲೆಫ್ಟ್ ಅಂತ ನಮ್ಮ ಅಕ್ಕ ಸತ್ಕಿತ್ತೋಗ್ಬಿಟ್ಲಾ. ಅಕ್ಕ ಲೇ ಗೂಗಲ್ ಅಕ್ಕ, ಅಯ್ಯೋ ಇರಪ್ಪ ಫಸ್ಟು ನೀನು ಬದುಕಿಸ್ಬೇಕು, ಸತ್ಕಿತ್ತೋಗ್ಬಿಟ್ಟಕ್ಕ. 10 minutes ಸ್ಲೋ ಅಂತ ಲೆಫ್ಟ್ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಲೆಫ್ಟ್ ತಗೋಬೇಡ ಯಕ್ಷ, ಹೇಳ್ತಾ ಇದ್ದೀನಿ. ಅಕ್ಕ ಲೆಫ್ಟ್ ತಗೊಂಡ್ರೆ ತೀರೋಗ್ಬಿಡ್ತೀಯ, ರೈಟೇ ಹೋಗು. ಆದರೂ ಒಂದು ಒಳ್ಳೆ ಹೋಟ್ಲು ನೋಡ್ಬಿಟ್ಟು ಹೊಟ್ಟೆಗೆ ಏನಾದರೂ ಹಾಕೋಬಿಡ್ಬೇಕು. ಹೊಟ್ಟೆ ಬೈತೈತೆ, ಅನ್ನಗಿನ್ನ ಹಾಕ್ತೀಯ ಇಲ್ವಪ್ಪ ಅಂತ ಬೈತೈತೆ ನನಗೆ. ಇಟ್ಕೆ ಫ್ಯಾಕ್ಟ್ರಿ ಲೆಫ್ಟಿಗಾ? ಹುಷಾರಣ್ಣ, ಕಾಲು ಹೊಡಿತದೆ ಅದು, ಮೆತ್ತಗೈತಿ. ಓಕೆ ಅಣ್ಣ. ಸೇಮ್ ಕಾಸ್ಟ್ಯೂಮ್ ಗುರು ನಮ್ಮ ತಾತನು, ಇದೇ ಕಾಸ್ಟ್ಯೂಮ್ ನಮ್ಮ ತಾತನು.
ನಾವು ಈಗ ಶಾರ್ಟ್ಸು ಬರ್ಮೋಡ ಶಾರ್ಟ್ಸು ಸ್ಪೋರ್ಟ್ಸ್ ವೇರು ಅಂತೀವಿ. ಅವರು ಆಗಲೇ ಹೊಲಕ್ಕೆ ಹೋಗುವಾಗ ಕುರಿ ಕರ್ಕೊಂಡು ಹೋಗ್ಬೇಕಾದ್ರೆ, ಗದ್ದೆಗೆ ಹೋಗ್ಬೇಕಾದ್ರೆ ಸಿಲ್ಕು ಕಾಟನಲ್ಲೇ ಹೊಲ್ಸ್ಕೊಂಡ್ಬಿಡ್ತಾಯಿದ್ರು ಚಡ್ಡಿ. ನಾವು ನೆಮ್ಮದಿ ಗುರು ಚಡ್ಡಿ ಅಂತೂ ಯಾರು ಕಂಡಿಡಿದ್ನೋ ಚಡ್ಡಿನ ಅವನು ದೊಡ್ಡ ನಮಸ್ಕಾರ ಗುರು. ಸೀರಿಯಸ್ ಆಗಿ ಹೇಳ್ತೀನಿ, ಬೆಸ್ಟು ಕಾಸ್ಟ್ಯೂಮ್. ಯಾಕೆ ಇವರೆಲ್ಲ ಹೆಂಗೆ ಕೂತ್ಕೊಬಿಟ್ಟವ್ರೆ? ಬಸ್ಸು ಕಾಯ್ಗ ಕೂತವ್ರ? ಅನ್ಕೊಂಡು ವಯಸ್ಸಾದವ್ರು ನೋಡಿದ್ದೀನಿ ಕಟ್ಟೆ ಮೇಲೆ ಕೂತ್ಕೊಳ್ಳೋದು, ಇವರೇ ಕೂತ್ಕೊಬಿಟ್ಟವ್ರೆ. ಇನ್ನು ವಯಸ್ಸಲ್ಲಿರೋ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್ಸ್ ಆ್ಯಂಡ್ ಗರ್ಲ್ಸೇ. ಆಗಲೇ ಗಣೇಶೋತ್ಸವ ಪೋಸ್ಟರೇ ಹಾಕ್ಬಿಟ್ಟವ್ರಲ್ಲ ಗುರು. ಇಲ್ಲಿ ಗಣೇಶ ಹಬ್ಬ ಬೇರೆ ಬರ್ತಾ ಇದೆ ಈ ಸಲ. ನಿಜವಾಗ್ಲೂ ಗಣೇಶ ಹಬ್ಬ ನನ್ನೊಂದು ಸ್ಯಾಡ್ ಬಿಡಿ. ನನಗೆ ಯಾಕೆ ಕೇಳ್ತೀರಾ ನನ್ನ ಬಾಯಲ್ಲಿ? ಗುರು ಗಣೇಶ ಹಬ್ಬದ ದಿನವೇ ಶೂಟ್ ಐತೆ ಗುರು ನಮಗೆ. ಗಣೇಶ ಹಬ್ಬದ ದಿನವೇ ಇಡೀ ಹಿಸ್ಟ್ರಿ ಹಬ್ಬಗಳಲ್ಲಿ ಒಂದೇ ಹಬ್ಬ ಖುಷಿಯಿಂದ ನಾನು ಆಚರಿಸೋದು, ಹೋಗೋದು ಊರಿಗೆ ಅಂತಂದರೆ ಗಣೇಶ ಹಬ್ಬ. ಇನ್ನು ಬಾಕಿ ಎಲ್ಲ ನಮ್ಮ ಅಮ್ಮಂಗೋಸ್ಕರ ಹೋಗ್ತೀನಿ ಬಾರ ಅಂತ, ಅದು ಬೇರೆ ಲೆಕ್ಕ. ಆ್ಯಂಡ್ ಗಣೇಶ ಹಬ್ಬ ಬಂದರೆ ನನ್ನ 360 ಡೇಸ್ ವಿತ್ ಯಕ್ಷಾಗೆ 1 ಇಯರ್ ಆಗೋಗುತ್ತೆ ಗುರು. ಮಧ್ಯದಲ್ಲಿ ಒಂದು 6 ತಿಂಗಳು ಒಂದು ವೀಡಿಯೋನು ಮಾಡೇ ಇಲ್ಲ ನಾನು ಬಿಡು. 1 ಇಯರ್ ಬೇರೆ ಆಗೋಗುತ್ತೆ. ಅದು ಗಣೇಶ ಹಬ್ಬದ ದಿನವೇ ಶೂಟ್ ಐತೆ. ಏನಪ್ಪ ಗಣೇಶ ನಮ್ಮ ಮೇಲೆ ಕಣ್ಣೇ ಬಿಟ್ಟಿಲ್ಲ ಇನ್ನೂ ಗುರು. ಇಷ್ಟು ವರ್ಷ ಗಣೇಶ ಹಬ್ಬ ಮಾಡಿದ್ದೀವಿ. ಪ್ರತಿ ಗಣೇಶ ಹಬ್ಬದಲ್ಲೂ ಕೇಳ್ಕೊತೀನಿ, ಗಣೇಶ ನೆಕ್ಸ್ಟ್ ವರ್ಷ ನಾನು ಒಬ್ಬನೇ ನಿಂತು ನಿನ್ನ ಹಬ್ಬನ ಪೂರ್ತಿ ಖರ್ಚು ಎಲ್ಲ ವಹಿಸ್ಕೊಂಡು ಮಾಡೋ ಒಂದು ತಾಕತ್ತು ಕೊಡುಗುರು ಅಂತ ಕೇಳ್ಕೊತೀನಿ. ಲಾಸ್ಟ್ ಟೈಮು ಅದನ್ನೇ ಕೇಳ್ಕೊಂಡಿದ್ದೆ. ಅದಕ್ಕೆ ಈ ಸಲ ನೀನು ಗಣೇಶ ಹಬ್ಬಕ್ಕೆ ನನ್ನ ಹಬ್ಬಕ್ಕೆ ಬರಬೇಡ ನೀನು ಅವತ್ತೊಂದು ದಿನ ಅಂತ ಹೊರ ಕೊಟ್ಬಿಟ್ಟವನು. ನನ್ನ ಜೀವನದಲ್ಲಿ 3 ತಿಂಗಳು ಹಿಂದೆ ಇದ್ದ ಖುಷಿ, ಸಂತೋಷ, ನೆಮ್ಮದಿ, ಜೊತೆಗಿದ್ದಿದ್ದ ಫ್ರೆಂಡ್ಸು, ಜೀವ ಕೊಟ್ಟು ಕೊನೆ ತನಕ ಇರ್ತೀನಿ ಅಂತ ಹೇಳಿದ ಹುಡುಗಿ, ಪ್ರೀತಿ ಎಲ್ಲವೂ ಹೋಯ್ತು. ಅಷ್ಟೇ ಯಾಕೆ, ಮೊನ್ನೆ ತಾನೇ ಕ್ರೆಡಿಟ್ ಆಗಿದ್ದು ಈ ತಿಂಗಳು ಸ್ಯಾಲ್ರಿ ಕೂಡ ಕಂಪ್ಲೀಟಾಗಿ ವಾಶ್ ಔಟ್ ಆಯಿತು. ಆದರೆ ಹಾಳಾದಿದ್ದೊಂದು ಇಂಕ್ ಮಾತ್ರ ಹೋಯ್ತಾ ಇಲ್ಲ ಗುರು. ಈ ಇಂಕ್ ಹೋಯ್ತಾ ಇಲ್ಲ. ಇದೆಲ್ಲ ಬೆಂಗಳೂರಿಗೆ ಸೇರಿದ್ದು ಅಂತಾರಪ್ಪ. ಬಟ್ ಆಲ್ಮೋಸ್ಟ್ ಪೂರ್ತಿ ಬೆಂಗಳೂರು ಬಾರ್ಡ್ರಿಗೆ ಬಂದ್ಬಿಟ್ಟಿದ್ದೀನಿ ನಾನು ಆಗಲೇ. ಚಳಿ ಆಗುತ್ತಿದೆ. ನಿಜವಾಗ್ಲೂ ಗ್ಲೌಸ್ ತುಂಬ ಮುಖ್ಯ ಗುರು. ಒಂದೊಂದ್ಸಲಿ ಚಳಿ ಹೊಡಿಯುತ್ತೆ ಗಾಳಿ ಒಂದೊಂದು ಕಡೆ. ಯಪ್ಪ ಹಿಂಗೆ ಬಾಡಿ ಹಿಂಗೆ ನಡಗಿಸ್ಬಿಡುತ್ತೆ ಅಂತ. ಅಯ್ಯೋ ಎಲ್ಲ ಲೇಔಟ್ ಮಾಡ್ಬಿಟ್ಟವ್ರು ಗುರು. ಬೆಂಗಳೂರು ಸುತ್ತಮುತ್ತ ಎಲ್ಲ ಕಬ್ಜಾ ಮಾಡ್ಬಿಟ್ಟವ್ರು ಲೇಔಟಲ್ಲಿ. ಹೋಗೋಣ ನೀನು ಹೋಗಿಲ್ಲ ಅಂದರೆ ಸೈಡಾರು ಬಣ್ಣ. ನಿನ್ನ ಪಕ್ಕದಲ್ಲಿ ಏನು ಬತ್ತೈತೆ, ನಿನ್ನ ಮುಂದೆ ಏನು ಬತ್ತೈತೆ ಅಂತಲೂ ಗೊತ್ತಾಯ್ಕಿಲ್ಲ ಕಾರಣ ನೀನು ಹೋದರೆ. ಈಗ ತಿರುಗಿಸ್ತಾ ಸಕಾಲಾಯ್ತು ಗುರು. ಸೀರಿಯಸ್ ಆಗಿ ವೆದರು ಸಕಾಲಾಯ್ತು ಗುರು. ಅಮ್ಮ ಡೇ ಬಾ ಬಂದಿದ್ಕೂ ಸಾಧ್ಕ ಆಯಿತು. ಅಯ್ಯೋ ನಿಜವಾಗ್ಲೂ ಕರ್ನಾಟಕ ಮಾಡ್ಬಿಡ್ಬೇಕು. ಇವ್ರು ಓವರ್ಟೇಕ್ ಮಾಡೋಕೆ ಹೋಗಿರುವೆ, ಸತ್ಯವಾಗ್ಲೂ ಓವರ್ಟೇಕ್ ಮಾಡಿಬಿಡುವೆ ಇನ್ನೊಂಚೂರು. ಅನ್ನಿಸ್ತು ನನಗೆ ಓವರ್ಟೇಕ್ ಮಾಡ್ಬಿಡೋಣ ಇಲ್ಲೇಡಿನ ಲೇಟ್ ಆಗುತ್ತೆ ಅಂತ. ಓವರ್ಟೇಕ್ ನಿಜವಾಗ್ಲೂ ಮಾಡ್ಬಿಡುವೆ. ಮಾಡಿದ್ದಿದ್ರೆ ಹಂಗೆ ಹೋಗ್ಬಿಡುವೆ ಬಟಾಶ್. ಅದೇನು ಯೋಚನೆ ಮಾಡೋಕ್ಕೆ 2 ನಿಮಿಷ ತಗೊಂಡೆ, ಅದರಿಂದ ಉಳ್ಕೊಬಿಟ್ಟೆ. ಇಲ್ಲ ಅಂದಿದ್ರೆ 1 ನಿಮಿಷ ಕೊಟ್ಟೋಗ್ಬಿಡುವೆ. ಯೂಶಲಿ ರೋಡ್ ಬಿಡ್ದಿ ಹೋಗುತ್ತೆ ತಾನೆ? ಬಿಡ್ದಿ ಅಲ್ಲ, ಬಿಡ್ದಿ ಅಂದರೆ ಅದೇ ವಂಡ್ರಲ್ಲ ಹತ್ರ. ಹೌದಾ? ಅದೇ ಇಲ್ಲಿ ತೋರಿಸ್ತಾ ಇದೆ ಅದಕ್ಕೆ. ಕುಂಬ್ಳಗೂಡಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ಫುಲ್ ಜಾಮ್ ಆಗಿಬಿಟ್ಟೈತೆ ಇವತ್ತು ಎಲ್ಲ ಪೊಲಿಟಿಷಿಯನ್ ಏನೋ ರ್ಯಾಲಿ ಮಾಡ್ತಾ ಇದ್ದಾರೆ. ರ್ಯಾಲಿಯಿಂದ ಫುಲ್ ಎಲ್ಲ ಜಾಮ್ ಮಾಡಿಬಿಟ್ಟಿದ್ದಾರೆ. ಅವ್ರವ್ರ ಸಗಿಗೋಸ್ಕರ ಮಾಡ್ಕೊಬಿಟ್ಟವ್ರೆ. ಏನೋ ನೀವು ಹಿಂಗೆ ಹೋಗ್ತಾ ಇದ್ದೀರಾ? ಅವನಕ್ಕ ಹೊಂಟೋಗ್ಬಿಡ್ತೀನಿ ಇವರು. ದಯಮಾಡಿ ಬಿಟ್ಬಿಡಿ. ಅಲ್ಲಿ ಕಾಣಿಸ್ತಾನೆ ಇಲ್ಲ ನಂಗೆ ರೋಡು. ಎಂಡ ಥರ ಕಾಣಿಸ್ಬಿಡೈತೆ. ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಅಲ್ಲಿ ಬ್ಲೈಂಡ್ ಸ್ಪಾಟ್ ಆಗೋಯ್ತು ಸಡನ್ನಾಗಿ. ಇಲ್ಲಿ ಫುಲ್ಲು ಡೌನ್ ಇದೆ ಬಿಡು. ಅದಕ್ಕೆ ಅಯ್ಯೋ ಯಾರು ಬರಬೇಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಆಯ್ತಾ? ಓಕೆ, ಹಂಗಾರೆ ಬಿಡಿ, ಲೇಟಾಗಿ ಹೋಗುತ್ತೆ. ಇರಲಿ ಅಣ್ಣ, ಪರವಾಗಿಲ್ಲ. ಹಿಂದ್ಗಡೆನೂ ಲಾರಿ. ಅಯ್ಯೋ ಆ್ಯಕ್ಟಿವನೇ ಹೊಂಟೋಗ್ಬಿಟ್ಟ. ಅಯ್ಯೋ ಅವನಿಗೆ ಜೀವದ ಮೇಲೆ ಭಯನೇ ಇಲ್ಲ ಗುರು. ನನಗಿದೆಯಪ್ಪ, ಅದಕ್ಕೆ ಇನ್ನೂ ಬದಿಕೊಂಡಿದ್ದೀನಿ. ಇಲ್ಲ ಹೊಂಟೋಗ್ಬಿಡು ಯಾವಾಗಲೂ. ಬೆಟ್ಟ ಬುಳು ಕೊರೆದು ಮಡಗ್ಬಿಟ್ಟವ್ರು ಗುರು. ಬೆಂಗಳೂರು ಸುತ್ತಮುತ್ತ ಇರಲ್ಲ ಬೆಟ್ಟಗಳನ್ನೆಲ್ಲ ಹಿಂಗೆ ಕೊರೆದ್ಬಿಟ್ಟವ್ರು ಅನ್ಸುತ್ತೆ. ಮುಂಜಾನೆ ಮಂಜಲ್ಲಿ
ಮುಸ್ಸಂಜೆ ತಿಳಿತಂಪಲ್ಲಿ ಒಲವೇ ನೀನಲ್ಲಿ ಹುಡುಕಾಟ. ಇಲ್ಲಿಗೆ ಬಂದಿದ್ದೀನಿ ನಾನು. ಇಲ್ಲಿ ರುಪೀಸ್ ರೆಸಾರ್ಟ್ ಬರುತ್ತೆ. ಇಲ್ಲೇ ರುಪೀಸ್ ರೆಸಾರ್ಟು. ಇಲ್ಲಿಗೆ ಬಂದಿದ್ದೀನಿ ಗುರು ಈ ರೋಡ್ಗೆ. ಇದು ಉಪೇಂದ್ರ ಅವ್ರದ್ದು ಬ್ರೋ. ನೋಡಿ ಬ್ರೋ, ತಿಳ್ಕೊಳ್ಳಿ ಬ್ರೋ, ಇದು ಉಪೇಂದ್ರ ಅವ್ರದ್ದು ಬ್ರೋ. ಚೆನ್ನಾಗಿದೆ, ಸ್ಟೇಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಇವ್ರ ಮನೆ ಇದೆ ಆಯಿತಾ. ಇದ್ರೊಳಗಡೆ ಈ ರೋಡಲ್ಲಿ ಹೋದ್ರೆ ಡೆಡ್ ಎಂಡ್ ಹೋದರೆ ಇಲ್ಲೊಂದು ಮನೆ ಇದೆ ಇವ್ರದ್ದೇ, ಉಪ್ಪಿ ಅವ್ರದ್ದೇ. ಹೆಂಗಿದೆ ಗೊತ್ತಾ ಮನೆ ಮಾತ್ರ ಮಸ್ತಾಗಿದೆ ಸೀರಿಯಸ್ ಆಗಿ. ಅದು ಶೂಟಿಂಗ್ ಕೊಡ್ತಾರೆ. ಇಲ್ಲೇ ಲೆಫ್ಟಾ? ಓ ಆಫ್ ರೋಡಪ್ಪ ಜಿ. ಓಹೋ ನಮ್ಮ ಗಾಡಿಗೆ ಖುಷಿ ಗುರು. ಆಫ್ ರೋಡ್ ಏನಾದ್ರು ಬಂದ್ಬಿಟ್ರೆ ಒಂಥರ ಹಂಗೆ ಖುಷಿ, ಕುಣಿದಾಡ್ಬಿಡುತ್ತೆ ನಮ್ಮ ಎಕ್ಸ್ಪಲ್ಸು. ನೋಡ ಆಯ್ತು ತಾಳ್ಮೆ ಬೇಬಿ, ತಾಳ್ಮೆ ಎಲ್ಲ ಆಗುತ್ತೆ ಲೈಫಲ್ಲಿ. ಖುಷಿ ಅನ್ನೋದು ಬರುತ್ತೆ, ದುಃಖ ಅನ್ನೋದು ಬರುತ್ತೆ. ಎರಡು ಸಮಾನತೆಯಿಂದ ಆಚರಿಸ್ಬೇಕು ಬೇಬಿ. ನೀನು ಓವರಾಗಿ ಆಚರಿಸ್ತಾ ಇದೆಯಾ ಖುಷಿನ? ಓಹೋ ಹಂಗೆ ಜಾರ್ಬಿಡ್ತು ಅಲ್ಲಿ. 150 meters. Destination is on the right. ಇದೆ ಕ್ಲೋಸ್ ಆಗೈತೆ ಗುರು ಒಳಗಡೆ. ಈ ಮನೆ ಈ ಕಡೆಯಿಂದನೂ ಓಪನ್ ಇತ್ತು, ಆ ಕಡೆಯಿಂದನೂ ಓಪನ್ ಇದೆಯಾ? ಹಿಂಗೆ ಹೋಗ್ಬಿಡೋಣ ಕಳ್ದಾರಿಲಿ. ನೋಡಿ ಇದೇ ಮನೆ ಹೆಂಗಿದೆ. ಒಳಗಡೆ ತೋರಿಸ್ತೀನಿ, ಒಳಗಡೆ ಹೋದಾಗ ತೋರಿಸ್ತೀನಿ. ನಮ್ಮ ಗಾಡಿ ಊದ್ಕೊಬಿಡ್ತದಲ್ಲ, ಕಲ್ಕೊಡ್ಬೇಕು ಸ್ಟ್ಯಾಂಡ್ಗೆ. ಅಲ್ಲಿ ಫುಲ್ಲು ಊದ್ಕೊಬಿಡುತ್ತೆ, ಆಮೇಲೆ ಬಿದ್ದೇ ಹೋಗ್ಬಿಡುತ್ತೆ. ಅದೊಂದು ಸ್ಟ್ಯಾಂಡ್ ಫಿಕ್ಸ್ ಮಾಡಿಸ್ಬೇಕು. ಹಾಂ ಇಲ್ಲೇ ಐತೆ. ಬಾಮ ಒಂದೇ ಒಂದು ಹೋಟೆಲು ಸಿಗಲಿಲ್ಲ, ಊಟನೂ ಮಾಡಲಿಲ್ಲ, ತಿಂಡಿನೂ ಮಾಡಲಿಲ್ಲ. ನೋಡೋಣ ಇಲ್ಲೇನೋ ಸೆಟ್ಟಲ್ಲಿ ಏನಾರು ಇದ್ರೆ ತಿನ್ಕೊಬಿಡೋಣ. ಓಕೆ ಬನ್ನಿ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ. ಮಾತಾಡ್ತಿದ್ರೆ ತಗೋಬತ್ತೀನಿ ಬಂದಾಗ ಅಂತೀಯ. ಒಂದಿನ ತಿಂಡಿ ತಂದ್ಕೊಟ್ಟ ಗುರು. ನೀನು ಬರೀ ಅಕ್ಕನ್ ಏನೋ ಬ್ಯಾಚುಲರ್ಸ್ ಇರ್ತಾರೆ, ಊಟ ತಂದ್ಕೊಡೋಣ. ನನಗೆ ಈ ಟೈಮ್ ನೋಡ್ತಿದ್ರೆ ಓಡ್ತೈತಿ. ಇವತ್ತು ಏನ್ ಮಾಡಿದ್ರು ತಿಂಡಿ ನಿಮ್ಮ ಮನೇಲಿ? ಪುಳಿಯೋಗರೆ ಗುರು. ಏನ್ ಗುರು ಒಂದು ಬಾಕ್ಸ್ ಹಾಕ ಬರತ್ತಾನೆ ಗುರು? 2 ಬಾಕ್ಸ್ ಹಾಕಬರ್ತಿದೆ ಗುರು. ಬಾಕ್ಸ್ಗಳಿತ್ತು. ನೀನು ಹಂಗೆ ಅಂತೀಯ. ಒಂದ್ಸಲಿನೂ ಇದೆ ಮಾಡಿಲ್ಲ. ಇರಪ್ಪ ಸುಮ್ಮನೆ. ನಾನು ಎಂಥ ಎಡ್ಬಿಡಂಗಿ ನನ್ನ ಮಗ ಅಂದರೆ, ಕೈಯಲ್ಲಿ 360 ಕ್ಯಾಮ್ರಾ ಹಿಡ್ಕೊಂಡು ನಾನೇ ತಿರುಗ್ತಾ ಇದ್ದೀನಲ್ಲ. ರೆಕಾರ್ಡ್ ಮಾಡ್ಬಿಟ್ಟು ಅದೇ ತಿರುಗಿಸ್ಬೋದಿತ್ತಾನೆ ಒಂದು ರೌಂಡು ರೋಲ್ ಮಾಡ್ಕೊಂಡು ನಾನೇ. ತೆಗಿಗುರು ಇದನ್ನೆಲ್ಲ ತೆಗಿಗುರು. ಇವರೇ ನಮ್ಮ ಶಂಕರ್ ಸರ್ ಬರ್ತಾರೆ. ರಜಿನಿ ಆಗ್ಬಿಡು. Da 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 na 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 na. ಓಪನ್ ಇರೋದೇ ಗೊತ್ತಿರಲಿಲ್ಲ ಸರ್ ನಮಗಿದು. ಬಂದಿದ್ರಾ ಇಲ್ಲಿಗೆ ನೀವು?
ಫಸ್ಟ್ ಇಲ್ಲಿಗೆ ಬಂದಿದ್ದೀರಾ? ಹಾಂ, ಸಲ್ಯೂಟ್ ಮಾಡೋರು ಅನ್ಕೊಂಡು ಸಿಗರೇಟ್ ಹಿಡ್ಕೊಂಡು ಸಲ್ಯೂಟ್ ಮಾಡ್ತಾ ಇದ್ದಾರೆ ಗುರು. ಈ ಫ್ರೇಮ್ ಇಟ್ಟರೆ ನನ್ನ ಪ್ರಕಾರ ಬರಲ್ಲ ಅನ್ಸುತ್ತೆ ಕ್ಯಾಮ್ರಾದಲ್ಲಿ. ಹಾಂ, ಇದನ್ನು ಇಡ್ಬೋದು ಸರ್. ಸಿಗುತ್ತಲ್ಲ ಸರ್ ಎಲ್ಲ, ಇಲ್ಲೊಂದ್ಸತಿ ಅಲ್ಲೊಂದ್ಸತಿ ಗುರು ಬಾ, ಇಲ್ಲೇ ಒಂದು ಕೆರೆ ಐತೆ, ಅಲ್ಲೇ ಮುಳುಗುವೆ. ಬರೀ ಇದು ಈಜುಡಿಕೆ ಇನ್ನೇನಕ್ಕೆ ಐತೆ ಗುರು? ನೀನು ಎಂತ ಹೋಗ್ತೀಯ ಹುಡುಗಿ ಜೊತೆ ವಂಡರ್ಲಾಗೆ? ನಾನು ಇದುವರೆಗೂ ಒಂದ್ಸಲಿ ನಾನು ವಂಡರ್ಲಾಗೆ ಹೋಗಿಲ್ಲ. ಹಿಂಗೇನು. ಓಕೆ, ನನ್ನ ಇವತ್ತಿನ ವ್ಲಾಗ್ ಇದಾಗಿತ್ತು. ಆ್ಯಂಡ್ ನಾವು ಬಂದಿದ್ದ ಕೆಲಸ ಎಲ್ಲ ಮುಗಿಸ್ತೋ. ಏನೇನು ಕಾನ್ಸೆಪ್ಟ್ ಶೂಟ್ ಮಾಡಬೇಕಾಗಿತ್ತು ಎಲ್ಲನೂ ಕಾನ್ಸೆಪ್ಟ್ ಶೂಟ್ ಮಾಡಿಕೊಂಡು ಆ್ಯಂಡ್ ಈಗ ಬ್ಯಾಕ್ ಟು ಹೋಮ್. ಐ ನೋ ಇದು ಜಸ್ಟ್ ಎ ರ್ಯಾಂಡಮ್ ವ್ಲಾಗ್ ಆಗಿತ್ತು ಅಂತ. ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಆ್ಯಂಡ್ ಪ್ಲೀಸ್ ಆದಷ್ಟು ಜಸ್ಟ್ ಅಟ್ಲೀಸ್ಟ್ ಒಂಚೂರು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾರು ಒಂಚೂರು ಸಬ್ಸ್ಕ್ರೈಬ್ ಮಾಡು ಗುರು ಇವ್ರಿಗೆ ಅಂತನಾದರೂ. ಅವ್ರು ವೀಡಿಯೋ ನೋಡಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿಸಿ. ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದರೆ ಅದಾದಮೇಲೆ ಅದಾಗದೇ ವೀಡಿಯೋಸ್ ಅವ್ರಿಗೆ ನೋಡೋಕ್ಕೆ ಅವರೇ ನೋಡ್ತಾರೆ. ನೋಡಿದಾಗ ಅವ್ರಿಗೂ ಏನಾದ್ರು ಇಷ್ಟ ಆದರೆ ಅವರು ಕೂಡ ಅವ್ರ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ. ಆ್ಯಂಡ್ ಕೀಪ್ ವಾಚಿಂಗ್ 365 ಡೇಸ್ ವಿತ್ ಯಕ್ಷ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಾವೀಗ ಸ್ವಲ್ಪ ಹೊತ್ತು ಜೋಗಲ್ಲೇ ಆಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಎಲ್ಲ ಪ್ಯಾಕ್ ನಡೀತಾ ಇದೆ. ಕ್ಯಾಮ್ರಾ ಎಲ್ಲ ಪ್ಯಾಕ್ ಆದಮೇಲೆ ಸೀದಾ ಮನೆಗೆ ಹೋಗ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.